ಮಖಾನ ಫ್ರೈಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ಸ್ವಲ್ಪ ಒಣಗಿಸಿಟ್ಟಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ಕೂಲ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಈ ರೆಸಿಪಿನ ಮಖಾನ ಫ್ರೈನ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಮತ್ತು ಹೆಲ್ದಿ ಕೂಡ. ನೋಡಿ, ಇಲ್ಲಿ ನಾನು ಒಂದು ಬಾಂಡಿಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಆಗಲೇ ಗ್ರೈಂಡ್ ಮಾಡಿಟ್ಟಂತಹ ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಸಾಲ್ಟ್ ಪೆಪ್ಪರ್ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ಅದನ್ನು ನಾನು ತುಪ್ಪಕ್ಕೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಹಸಿ ವಾಸನೆ ಬರಬಾರ್ದು ಅಂತ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿ ನಾವು ಆಲ್ರೆಡಿ ತುಪ್ಪ ಮತ್ತು ಪೆಪ್ಪರ್ ಖಾರಕ್ಕೋಸ್ಕರ ಹಾಕಿರೋದ್ರಿಂದ ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪುದು ಟೇಸ್ಟ್ ಅಷ್ಟು ಗೊತ್ತಾಗಲ್ಲ ಮಕ್ಕಳಿಗೆ. ಮತ್ತು ಈ ರೀತಿ ನೀವು ಸ್ಕೂಲ್ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಏನು ಹಾಕ್ಬೇಕಂತ ಯೋಚನೆ ಮಾಡುವಾಗ ಹೆಲ್ದಿ ಕೂಡ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಡೈರೆಕ್ಟಾಗಿ ತಿನ್ನೋಕ್ಕೆ ಯೂಸ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ, ಇರಿಸು ಮುರುಸು ಮಾಡ್ತಾ ಇರ್ತಾರೆ. ಮತ್ತು ಬೋನ್ಸ್ಗೆ ಮತ್ತು ಇಮ್ಯುನಿಟಿಗೆ, ಕಣ್ಣಿಗೆ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು. ಈ ಥರ ಮಖಾನ ಈ ರೀತಿಯಾಗಿ ಹೆಲ್ದಿಯಾಗಿ ಮಖಾನ ರೋಸ್ಟ್ ಮಾಡಿಕೊಡಿ, ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ.